ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನಾಲಜಿ ಚಾನಲ್. ನಾನು ನಿಮ್ಮ ಪ್ರಶಾಂತ್ ಮಾಡಿ. ಇವತ್ತು ಇದು ಹೆಡ್ ಬ್ಯಾಂಡ್ ತಂದಿದ್ದೀನಿ ಫ್ರೆಂಡ್ಸ್. ಹೆಡ್ ಬ್ಯಾಂಡ್ ಅಂತ ನೋಡಿ ಈ ಥರ ಇರುತ್ತೆ. ಇದು ಇಲ್ಲಿ ಆಸ್ಮಾನನ್ನು ತಲೆಗೆ ಸಿಕ್ಸ್ಕೊಂಡು ನೀವು ಮೋಟೋ ಲಾಗಿಂಗ್ ಥರ ಮಾಡ್ಬೋದು. ಆ ವಿಡಿಯೋನ ಈಗ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಅಂತೇಳಿ. ನೋಡಿ ಫ್ರೆಂಡ್ಸ್, ಇದು ಡಿಜಿ ಆಸ್ಮಾನ್ ಏನೋ ಜೊತೆ ಬಂದಿಲ್ಲ. ಇದು ಎಕ್ಸ್ಟ್ರಾ ಆಕ್ಸೆಸರೀಸ್ ತೊಗೊಂಡಿದ್ದು ನಾನು ಅಮೆಝಾನಲ್ಲಿ. ನೀವು ಇದನ್ನು ತರಿಸಿದರೆ ಮಾತ್ರ ಇದರಲ್ಲಿ ಫಿಕ್ಸ್ ಆಗಿ ಒಂದು ಹೆಡ್ ಬ್ಯಾಂಡ್ಗೆ ಸಪೋರ್ಟಾಗಿ ನಿಲ್ಲುತ್ತೆ. ಇದು ಈ ಥರ ಫಿಕ್ಸ್ ಮಾಡ್ಕೋಬೇಕು ನೀವು. ನೋಡಿ, ಈ ಥರ ಒಂದು ಸಾಲಿಡಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಅದನ್ನು ಟೈಟ್ ಮಾಡಿದ್ರೆ ನಿಮಗೆ ಹೆಡ್ ಬ್ಯಾಂಡಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಬಟ್ ನಾನು ವಿಷನ್ ಡಾಕ್ನ ಇದು ಮಾಡಲ್ಲ. ಬರೀ ನಿಮಗೆ ಇದನ್ನು ವಿಷನ್ ಡಾಕ್ನ ತೆಗೆಸಿ ಇದನ್ನು ತೋರಿಸಿದ್ರೆ ಎಷ್ಟು ಟೈನಿಯಾಗಿ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ವಿಷನ್ ಡಾಕ್ನ ತೆಗೆದ್ರೆ ಎಷ್ಟು ಸಣ್ಣದು ಕಾಣಿಸ್ತೈತೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಲಾಕ್ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಅಂದರೆ ನಿಮಗೆ ಒಂದು ಇದನ್ನೇ ಆಗೋಲ್ಲ, ಇದು ಬೀಳೋ ಚಾನ್ಸಸ್ಸೇ ಇರೋಲ್ಲ. ನೋಡಿ ಫ್ರೆಂಡ್ಸ್, ಬೀಳೋ ಚಾನ್ಸಸ್ ಇಲ್ಲ. ಆಮೇಲೆ ಇದನ್ನು ಹೆಡ್ಗೆ ಹಾಕ್ಕೊಂಡು ನೀವು ಆರಾಮಾಗಿ ಮೋಟೋ ಲಾಗಿಂಗ್ ಎಲ್ಲ ಆ್ಯಂಗಲ್ನ ಸೆಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಈ ಥರ ಮಾಡಿಕೊಂಡು ಲೂಸ್ ಮಾಡಿಕೊಂಡು ಈ ಥರ ಆ್ಯಂಗಲ್ನ ಸೆಟ್ ಮಾಡಿಕೊಂಡು ನೀವು ಮೋಟೋ ಲಾಗಿಂಗ್ನ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಈಗ ಹೆಡ್ ಮೌಂಟ್ ಮಾಡ್ಕೊಂಡಿದ್ದೀನಿ ಈ ಥರ. ಆಮೇಲೆ ತುಂಬ ಅಷ್ಟು ಇದು ಕಾಣಲ್ಲ ಜಾಸ್ತಿ. ಈ ಥರ ನೀವು ಹೆಡ್ ಮೌಂಟ್ನ ಮಾಡಿಕೊಂಡು ಈಗ ನಾನು ಇದು ಮಾಡ್ತಾಯಿದ್ದೀನಿ, ರೈಡ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು DJI ಮೈಕ್ ಮಿನಿನ ಹಚ್ಕೊಂಡು ಬೈಕ್ ಮೇಲೆ ಹೆಡ್ ಮೌಂಟ್ನ DJI ಆಸ್ಮಾನ್ ನನಗೆ ಕನೆಕ್ಟ್ ಮಾಡಿ ಈ ಥರ ಒಂದು ಬೈಕ್ ವ್ಲಾಗಿಂಗ್ ಮಾಡೋಣ ಅಂಥೇಳಿ ಇದಾಯಿತು. ಅದಕ್ಕೋಸ್ಕರ ನಿಮಗೋಸ್ಕರ ಈ ವಿಡಿಯೋ ಫ್ರೆಂಡ್ಸ್. ನೀವು ಕರೆಕ್ಟಾಗಿ ಕ್ಲಿಪ್ಪೆಲ್ಲ ಇದು ಆಗಿದೆ ಇಲ್ಲ ಅಂಥೇಳಿ ಚೆಕ್ ಮಾಡ್ಕೋಬೇಕು. ಎಲ್ಲ ಕರೆಕ್ಟ್ ಚೆಕ್ ಮಾಡಿಕೊಂಡು ಎಲ್ಲ ಪ್ರಿವ್ಯೂ ವಿಷನ್ನಲ್ಲಿ ಪ್ರಿವ್ಯೂನ ನೋಡಿಕೊಂಡು ನೀವು ನಿಮ್ಮದು ಇದಕ್ಕೆ ರೆಡಿ ಆಗಬೇಕು ಫ್ರೆಂಡ್ಸ್, ಮೋಟೋ ಲಾಗಿಂಗ್ಗೆ. ಆ್ಯಕ್ಚುಲಿ ಈಗ ನಾನು ಕ್ಲಿಪ್ ಹಚ್ಚಿಲ್ಲ, ಯಾಕಂದರೆ ಲೇಟ್ ಆಯಿತು ಸ್ವಲ್ಪ. ಕರೆಕ್ಟಾಗಿ ಕ್ಲಿಪ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ನಾನು ಮ್ಯಾಗ್ನೆಟ್ನ ಹಚ್ಚಿದ್ದೀನಿ DJI ಮೈಕ್ ನಿಮಗೆ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ನೀವು ಮೋಟೋ ಲಾಗಿಂಗ್ ಕೂಡ ಮಾಡ್ಬೋದು ಇದರಲ್ಲಿ DJI ಆಸ್ಮಾನ್ ಎನ್ನೋದಲ್ಲಿ. ಅಂದರೆ ಆ್ಯಕ್ಷನ್ ಕ್ಯಾಮ್ರಾ ಥರನೇ ಇದು. ಆ್ಯಕ್ಚುಲಿ ನೋಡಿ ಫ್ರೆಂಡ್ಸ್, ಆ್ಯಕ್ಷನ್ ಕ್ಯಾಮ್ರಾನೂ ಯೂಸ್ ಮಾಡ್ಬೋದು, ನಾರ್ಮಲ್ ಸ್ಟುಡಿಯೋ ಕ್ಯಾಮ್ರಾನೂ ಯೂಸ್ ಮಾಡ್ಬೋದು, ಆಮೇಲೆ POV ಕ್ಯಾಮ್ರಾನೂ ಯೂಸ್ ಮಾಡ್ಬೋದು. ಅಂದರೆ ಇದರಲ್ಲಿ ಎಷ್ಟು ಒಂದು ಆ್ಯಕ್ಚುಲಿ ನಾನು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದ್ದೀನಿ ಇಲ್ಲೋ ಗೊತ್ತಿಲ್ಲ. ಬಟ್ ನೋಡಬೇಕು. ಅದು ಕೆಲವೊಂದು ಸಲ DJI ಮೈಕ್ನ ಸಿಗಿಸ್ಕೊಳ್ಳುವಾಗ ಅದಕ್ಕೆ ಬಟನ್ ಇರೋದರಿಂದ, ಆನ್ ಆಫ್ ಬಟನ್ ಇರೋದರಿಂದ ಕೆಲವೊಂದು ಸಲ ಕೈ ತಾಗುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ನೂ ಆಗ್ಬೋದು, ಆಫ್ನೂ ಆಗ್ಬೋದು. ಬಟ್ ಏನು ಇದು ಇರುತ್ತಲ್ಲ ಮೈಕು, ಅದು ಅಂತೂ ಕನೆಕ್ಟೆಡ್ ಇರುತ್ತೆ. ಅದು ಒಂದು ಪ್ರಾಬ್ಲಮ್ ಇದೆ DJI ಮೈಕ್ ಇದರಲ್ಲಿ. ಬಟ್ ಸೌಂಡ್ ಕ್ವಾಲಿಟಿ ಅಂತೂ ಹಾಲಿಲ್ಯಾಂಡ್ಗಿಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ಇದು ತುಂಬ ಒಂದು ಸಣ್ಣ ಮೊಬೈಲ್. ಇದು ಸಣ್ಣ ಕ್ಯಾಮ್ರಾ ಇರೋದರಿಂದ ಅಷ್ಟು ನಾವು ನೀಟಾಗಿ, ಅಂದರೆ ಯಾರಿಗೂ ಗೊತ್ತಾಗಲ್ಲ ಇವ್ರು ಏನೋ ಮಾಡ್ತಾಯಿದ್ದಾರಂತ. ನೋಡಿ, ನಾನು ಹೆಲ್ಮೆಟಲ್ಲಿ ನೋಡಿ ಈ ಥರ ಹೋಗ್ತಾಯಿದ್ದೀನಿ. ಹೆಲ್ಮೆಟ್ ಇದ್ದರೆ ಈ ಥರ ವ್ಲಾಗಿಂಗ್ ಮಾಡ್ಬೋದು ನೀವು. ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ರೂಢಿ ಆಗಬೇಕಾಗುತ್ತೆ ಎಲ್ಲ ಕಡೆ ಹೋಗೋಕ್ಕೆ. ಅಂದರೆ ಸ್ವಲ್ಪ ಮುಜುಗರ ಅನಿಸುತ್ತೆ ಫಸ್ಟಿಗೆ. ಬಟ್ ಬೇರೆ ಕ್ಯಾಮ್ರಾಕ್ಕಿಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಎಲ್ಲರೂ ನೋಡ್ತಾರೆ. ಬಟ್ ನೀವು ಒಂದು ಸಲ ಇದು ಮಾಡಿಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ ಫ್ರೆಂಡ್ಸ್ ಇದು. ಯಾಕಂದರೆ ಮೋಟೋ ಲಾಗಿಂಗ್ ಎಷ್ಟೋ ಜನ ಮಾಡ್ತಾರೆ, ಅವರಂತರೂ ಹೆಲ್ಮೆಟ್ಗೆ ಸಿಗಿಸ್ತಾರೆ ಆ್ಯಕ್ಷನ್ GoProನ. ಬಟ್ ನಾವು ಹೆಡ್ ಬ್ಯಾಂಡಿಗೆ ಸಿಗಿಸಿದ್ದೀವಿ. ಇದನ್ನು ಕೂಡ ನೀವು ಹೆಲ್ಮೆಟ್ಗೂ ಕೂಡ ಸಿಗಿಸ್ಬೋದು, ಆ ಥರ ಏನಿಲ್ಲ. ಬಟ್ ನಾನು ತೋರಿಸಿರೋ ಥರ ಅಮೆಝಾನಲ್ಲಿ ಎಕ್ಸಸರೀಸ್ ಒಂದೇನು ಎಕ್ಸಸರೀಸ್ ಇರುತ್ತಲ್ಲ ಅದನ್ನು ಪರ್ಚೇಸ್ ಮಾಡಲೇಬೇಕು ಫ್ರೆಂಡ್ಸ್. ಡೆಡಿಕೇಟ್ ಇರೋದರಿಂದ ವಿಂಡ್ ಜಾಸ್ತಿ ಇದೆ ಇವತ್ತು. ಅಂದರೆ ಸ್ವಲ್ಪ ಗಾಳಿ ಜಾಸ್ತಿ ಇದೆ, ಸ್ವಲ್ಪ ಸೌಂಡ್ ಬರ್ಬೋದು ಗಾಳಿದು ಕೂಡ. ಬಟ್ ನೋಡೋಣ ಯಾವ ಥರ ಬರುತ್ತೆ ಫುಟೇಜು, ನನಗೂ ಗೊತ್ತಾಗಲ್ಲ ಬೈಕ್ ಮೇಲಿದ್ದಾಗ. ಈಗ ಇದಿಷ್ಟು ಫುಟೇಜನ್ನು ಇದು ಮಾಡಿಕೊಂಡು ನಾವು ರಿವರ್ಸ್ ಹೋಗ್ತಾಯಿದ್ದೀನಿ ಈಗ.
ಅಂದರೆ ಇದು ಸ್ಯಾಂಪಲ್ ಮಾತ್ರ ಫ್ರೆಂಡ್ಸ್. ಈ ಥರ ಸ್ಯಾಂಪಲ್ ಇದ್ದರೆ ಜಾಸ್ತಿ ಜನ ನೋಡ್ತಾರೆ ನೋಡ್ರಿ ಈ ಥರ ಏನು ಮಾಡ್ತಾಯಿದ್ದಾರೆ ಇವ್ರು ಅಂತ ಹೇಳಿ. ಆದರೂ ಕೂಡ ಅಷ್ಟೇನು ಮುಜುಗರ ಅನಿಸಲ್ಲ ಫ್ರೆಂಡ್ಸ್, ಇದು ಸಣ್ಣದಿದೆ ಇದು. ಈ ಥರ ನೀವು ಫೋಟೋ ವ್ಲಾಗಿಂಗ್ ಮಾಡಬೇಕಾದ್ರೆ ತುಂಬ ಮಾತು ಬರಬೇಕಾಗುತ್ತೆ. ಅಂದರೆ ಮಾತಾಡ್ತಾನೆ ಗಾಡಿ ನಡೆಸ್ತಾರೆ ಜಾಸ್ತಿ ಜನ. ಅದು ಸ್ವಲ್ಪ ನನಗೆ ಬರಲ್ಲ ಫ್ರೆಂಡ್ಸ್. ಇದು ಹೆದರಿಕೆ ಅನ್ನೋ ಮಾತೇ ಇಲ್ಲ ಫ್ರೆಂಡ್ಸ್. ಯಾಕಂದರೆ ನೆಕ್ ಬ್ಯಾಂಡಲ್ಲಿ ಮಾಡಿದ್ದೀನಿ, ಅದರಲ್ಲಿ ಸ್ವಲ್ಪ ವ್ಯೂ ಕೆಳಗಡೆಯಿಂದ ಬರುತ್ತೆ. ಆಮೇಲೆ ಇದು ಹೆಡ್ ಬ್ಯಾಂಡ್ ಯಾಕೆ ತರಿಸಿದ್ದೀನಿ ಅಂದರೆ ಸ್ವಲ್ಪ ಮೇಲ್ಗಡೆ ವ್ಯೂ ಬರಲಿ ಅಂತ ತರಿಸಿದ್ದೀನಿ. ಜಾಸ್ತಿ ಜನ ಇದ್ದಲ್ಲಿ ಮಾತಾಡಬಾರ್ದು ಫ್ರೆಂಡ್ಸ್, ಸುಮ್ಮನೆ ಹೋಗ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಈ ಥರ ನೀವು ಒಂದು ಮೋಟೋ ವ್ಲಾಗಿಂಗ್ ಕೂಡ ಮಾಡಬಹುದು ಆಸ್ಮಾನ್ ನ್ಯಾನೋದಿಂದ ಹೆಡ್ ಬ್ಯಾಂಡ್ನ ತರಿಸಿ ಅಂಥೇಳಿ ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತರ್ತಾ ಇರ್ತೀನಿ. ಆಮೇಲೆ ತುಂಬ ವಿಡಿಯೋಗಳು ಇನ್ನೂ ಬರೋದಿದೆ, ಯಾಕಂದರೆ ಆಸ್ಮಾನ್ ನ್ಯಾನೋದಿಂದ ಕ್ವಾಲಿಟಿ ಚೆನ್ನಾಗಾಗಿದೆ. ಆಮೇಲೆ ಈವನ್ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾಯಿದ್ದಾರೆ, ವ್ಯೂಸ್ ಕೂಡ ಜಾಸ್ತಿ ಬರ್ತಾ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಅನ್ಸಬ್ಸ್ಕ್ರೈಬ್ ಮಾಡೋದನ್ನು ಬಿಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಒನ್ಸ್ ಅಗೇನ್.